ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ಇಂದು ನಾವು ಧ್ಯಾನಿಸುವ ವಾಕ್ಯ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ 3ನೇ ವಚನವನ್ನು ಧ್ಯಾನಿಸೋಣ. ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಪರಲೋಕ ರಾಜ್ಯವು ಅವರದು ಎಂಬುದಾಗಿ. ಹಾಲೆಲೂಯ. ಹೌದು ಪ್ರಿಯರೇ, ಈ ಲೋಕದಲ್ಲಿ ಜೀವಿಸುವಂಥ ಪ್ರತಿಯೊಬ್ಬ ಮನುಷ್ಯನು ಆತನ ಆತ್ಮವು ಸುಸಜ್ಜಿತವಾಗಿರಬೇಕಾದರೆ ಕ್ರಿಸ್ತನ ಆತ್ಮವು ಅವಶ್ಯಕ. ಕ್ರಿಸ್ತನ ಆತ್ಮದಿಂದಲೇ ನಾವು ಜೀವಿಸುವವರಾಗಿದ್ದೇವೆ. ಹಾಲೆಲೂಯ. ಯಾಕಂದರೆ ನಾವು ಬಲಹೀನರು, ಆತನು ಬಲವಂತನು. ಒಬ್ಬ ಮನುಷ್ಯ ಅದ್ಭುತ ಅತಿಶಯಗಳನ್ನು ಆತನ ಮೂಲಕ ಅತಿಶಯಗಳನ್ನು ನಡೀತವೆ ಎಂಬುದಾಗಿ ನಾವು ಗಮನಿಸುವುದಾದರೆ ಅದು ಆತನ ಶಕ್ತಿ, ಆತನ ಸಾಮರ್ಥ್ಯ, ಆತನ ಆತ್ಮದಿಂದ ನಡೆಯುವಂಥದ್ದಲ್ಲ. ಅದು ಯೇಸು ಕ್ರಿಸ್ತನ ಅಭಿಷೇಕ, ಆತನ ಕೃಪೆ ಎಂಬುದಾಗಿ ನಾವು ಅರ್ಥೈಸಿಕೊಳ್ಳಬೇಕು ಪ್ರಿಯರೇ. ಹಾಲೆಲೂಯ. ಒಬ್ಬ ತಂದೆ ತನ್ನ ಮಗುವನ್ನು ಕರ ಹಿಡಿದು ನಡೆಸುವುದಾದರೆ, ಆ ದಿನನಿತ್ಯದಲ್ಲಿ ನಡೆಸುವುದಾದರೆ ಆ ಮಗು ಒಂದು ದಿನ ಅದು ಸರಿಯಾದ ರೀತಿಯಲ್ಲಿ ನಡೆಯಲು ಕಲಿಯುತ್ತದೆ. ಹಾಗಾಗಿ ಮಗು ಬಲಹೀನ, ತಂದೆಯಿಂದ ಅದು ಬಲವನ್ನು ಹೊಂದುತ್ತಾ ಹೋಗುತ್ತದೆ. ಅದೇ ರೀತಿ ನಮ್ಮ ತಂದೆಯಾದ ದೇವರು ಯೇಸುವಿನ ಮೂಲಕ ನಾವು ಆತನ ಆತ್ಮದಿಂದ ನಡೆಸಲ್ಪಟ್ಟವರಾಗಿ ಆತನ ಅಭಿಷೇಕದಲ್ಲಿ ನಾವು ದಿನನಿತ್ಯ ಪ್ರಾರ್ಥನೆ ವಿಜ್ಞಾಪನೆ ಮಾಡುತ್ತಾ ಆತನ ನಾಮದಲ್ಲಿ ನಾವು ಜೀವಿಸುವವರಾಗಿದ್ದೇವೆ ಪ್ರಿಯರೇ. ಹಾಲೆಲೂಯ. ಹಾಗಾಗಿ ನಾವು ಆತ್ಮದಲ್ಲಿ ಬಡವರು. ಹಾಗಾಗಿ ಯೇಸು ಹೇಳುತ್ತಾರೆ, ಆತ್ಮದಲ್ಲಿ ಬಡವರಾಗಿರುವಂಥ ನೀವೆಲ್ಲರೂ ಧನ್ಯರು, ಪರಲೋಕ ರಾಜ್ಯವು ನಿಮ್ಮದೆಂಬುದಾಗಿ. ಹಾಲೆಲೂಯ. ಮನುಷ್ಯ ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದ ಬದುಕ್ತಾನೆ ಎಂಬುದಾಗಿ ವಾಕ್ಯದಲ್ಲಿ ನಾವು ಕಾಣುತ್ತೇವೆ. ಹಾಲೆಲೂಯ. ಅದರ ಅರ್ಥ ನಾವು ಪರಿಶುದ್ಧ ಆತ್ಮನ ಅನುಸಾರವಾಗಿ ನಾವು ಜೀವಿಸುವಾಗ ಆತನ ಆತ್ಮವನ್ನು ಕೇಳಿಕೊಂಡು ಆತನ ಆತ್ಮವನ್ನು ನಾವು ಹೊಂದಿಕೊಂಡು ಜೀವಿಸುವವರಾಗಿದ್ದೇವೆ. ಹಾಗಾಗಿ ಆತನ ಆತ್ಮ ಇಲ್ಲದೆ, ಯೇಸುವಿನ ಪರಿಶುದ್ಧ ಆತ್ಮ, ಆತನ ಅಭಿಷೇಕ, ಆತನ ನಡೆಸುವಿಕೆ ಇಲ್ಲದಿದ್ದರೆ ನಾವು ಈ ಲೋಕದಲ್ಲಿ ಶೂನ್ಯ ಪ್ರಿಯರೇ. ಹಾಗಾಗಿ ಯೇಸು ಒಬ್ಬರೇ ದೇವರು ಎಂಬುದಾಗಿ ನಾವು ಹೇಳಲು ಇಷ್ಟಪಡುತ್ತೇನೆ. ಹಾಲೆಲೂಯ. ಹಾಗಾಗಿ ಯೇಸು ಹೇಳುತ್ತಾರೆ, ಆತ್ಮದಲ್ಲಿ ಬಡವರಾಗಿರುವ ಧನ್ಯರು, ಪರಲೋಕ ರಾಜ್ಯವು ಅವರದು ಎಂಬುದಾಗಿ. ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ವಿಡಿಯೋವನ್ನು ಕೇಳುವಂಥ ಪ್ರತಿಯೊಬ್ಬರಿಗೆ ಆಶೀರ್ವಾದ ಉಂಟಾಗಲಿ. ಯೇಸು ನಾಮದಲ್ಲಿ ಆಮೆನ್.